ಸ್ಟಾಪ್ ಲಾಸ್ನ ಯಾವ ಥರ ಯೂಸ್ ಮಾಡೋದು ಸರ್ ಅನ್ನೋರಿಗೆ ಈ ವಿಡಿಯೋ. ಸೊ ಸ್ಟಾಪ್ ಲಾಸ್ನ ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ, ಯಾವಾಗಲೂ ನೀವೇನು ತಪ್ಪು ಮಾಡ್ತೀರಾ ಅಂದರೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳನ್ನು ಹಾರಿಜಾಂಟಲ್ ಲೈನ್ ಆಗಿ ಯೂಸ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಸಪೋರ್ಟ್ ಹಾಕೋತೀರಾ, ಸೊ ಮಾರ್ಕೆಟ್ ಬರುತ್ತೆ, ಸಪೋರ್ಟ್ನ ಬ್ರೇಕ್ ಆಗಿಬಿಟ್ಟು ಈ ಥರ ಹಾರಿಜಾಂಟಲ್ ಲೈನಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳಿಗೆ ಹಾರಿಜಾಂಟಲ್ ಲೈನ್ ಹಾಕೋದು ಬಿಟ್ಟು ಈ IDRS ಮೆಥಡ್ನ ಯೂಸ್ ಮಾಡಿ. ಸೊ ಇಟ್ ಮೀನ್ಸ್ ಇಟ್ ಕ್ರಿಯೇಟ್ಸ್ ಝೋನ್ಸ್. ಓಕೆ, ಸೊ ಯಾವಾಗ ಮಾರ್ಕೆಟು ಈ ಥರ ಝೋನ್ಗಳನ್ನು ಕ್ರಿಯೇಟ್ ಮಾಡ್ಕೊಳುತ್ತೆ, ಸೊ ಎಲ್ಲಿಂದ ಕ್ರಿಯೇಟ್ ಆಗಿದೆ, ಫಾರ್ ಎಕ್ಸಾಂಪಲ್ ಈ ಲೆವೆಲ್ಗೆ ಮಾರ್ಕೆಟ್ ಬಂದಾಗ ಇಲ್ಲಿ ಏನು ಸಪೋರ್ಟ್ ಕಾಣುತ್ತೆ ನಮಗೆ, ಈ ಸಪೋರ್ಟ್ನ ಕೆಳಗಡೆ ಸ್ವಲ್ಪ ಪಾಯಿಂಟ್ ಬಫರ್ ಇಡಬೇಕು. ಸೊ ಬಫರ್ ಇಟ್ಟಾಗ ನೋಡಿ ಮಾರ್ಕೆಟ್ ಝೋನ್ಲಿಗೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಇದು ಒನ್ ಆಫ್ ದ ಥಿಯರಿ. ಇನ್ನೂ ಒಂದು ಏನು ಯೂಸ್ ಮಾಡಬಹುದು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಎಂಟ್ರಿ ಇದೆ ಅಂತಂದರೆ, ಈ ಪಾಯಿಂಟಲ್ಲಿ ಎಂಟ್ರಿ ಇದೆ, ಝೋನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀವು ಈ ಪಾಯಿಂಟ್ಸ್ಗಳನ್ನು ಎಕ್ಸಾಕ್ಟ್ಲಿ ಸೇಮ್ ಈ ಹಾರಿಜಾಂಟಲ್ ಲೈನ್ಗೆ ಯಾವ ಒಂದು ಮಾರುಬೋಜು ಕ್ಯಾಂಡಲ್ ಟಚ್ ಆಗಿದೆ ಅನ್ನೋದನ್ನು ನೋಡಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ, ಎಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಟಚ್ ಮಾಡಿದೆ, ಓಕೆ, ಈ ಲೆವೆಲಲ್ಲಿ ಹಾರಿಜಾಂಟಲ್ ಲೈನ್ ಟಚ್ ಮಾಡಿದೆ. ಸೊ ಮೈ ಎಂಟ್ರಿ ಇನ್ ಗೋಲ್ಡ್ 4415 ತೋರಿಸ್ತಾ ಇದೆ. ಆ್ಯಂಡ್ ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಕ್ಯಾಂಡಲ್ನ ಕೆಳಗಡೆ ಸ್ವಲ್ಪ ಪಾಯಿಂಟ್ಸ್ ಬಫರ್ ಇಟ್ಕೋಬೇಕು. ಸೊ ಇಲ್ಲೂ ಒಂದು ಎಕ್ಸಾಂಪಲ್ ಹಾರಿಜಾಂಟಲ್ ಲೈನ್ ಹಾಕ್ತೀನಿ. ಸೊ 10 ಇದೆ, 8 ಇಟ್ಕೋತೀನಿ ನಾನು. ಸೊ ಇದು ನನ್ನ ಸ್ಟಾಪ್ ಲಾಸ್, ಎಂಟ್ರಿ ಆ್ಯಂಡ್ ಸ್ಟಾಪ್ ಲಾಸ್ ಎರಡನ್ನೂ ಇಟ್ಟಿದ್ದೀನಿ. ಸೊ ಈಗ ಇದನ್ನು ನಾನು ನೋಡೋಣ. ಸೊ ನನ್ನ ಎಂಟ್ರಿ, ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್, ನೆಕ್ಸ್ಟ್ ರೆಸಿಸ್ಟೆನ್ಸ್ ತನಕ ನಾವು ಆರಾಮಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಝೋನಿಂದ ಮಾರ್ಕೆಟು ಈ ಝೋನ್ ತನಕ ಹೋಗಿದೆ, ಮತ್ತೆ ಈ ಝೋನಿಂದ ಮಾರ್ಕೆಟು ಈ ಝೋನ್ ತನಕ ಹೋಗಿದೆ. ಸೊ ಈ ಥರ ಯಾವಾಗ ಮಾರ್ಕೆಟು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಿದೆ, ಆ್ಯಂಡ್ ಈ FVGಗಳು ಕೂಡ ನಮಗೆ ತುಂಬ ಉಪಯೋಗವಾಗ್ತವೆ. ಬುಲ್ಲಿಶ್ FVG ಫಾರ್ಮ್ ಆದರೆ ನಾವು ಮಾರ್ಕೆಟ್ನ ಟ್ರಯಲ್ ಮಾಡ್ತಾ ಹೋಗ್ಬೋದು. ಬಿಯರಿಶ್ FVG ಫಾರ್ಮ್ ಆದರೆ ರೆಸಿಸ್ಟೆನ್ಸ್ ಹತ್ರ ಮಲ್ಟಿಪಲ್ ಕನ್ಫರ್ಮೇಷನ್, ಸಪೋರ್ಟ್ ಹತ್ರ ಬುಲ್ಲಿಶ್ FVG, ರೆಸಿಸ್ಟೆನ್ಸ್ ಹತ್ರ ಬಿಯರಿಶ್ FVG ಫಾರ್ಮ್ ಆದರೆ ಮಲ್ಟಿಪಲ್ ಕನ್ಫರ್ಮೇಷನ್ ಟ್ರೇಡ್ನ ಮಾಡಬಹುದು. ಸೊ ಈ ಥರ ಕಲಿತು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ನ ಮಾಡಿದರೆ ಯಾಕೆ ಲಾಸ್ ಆಗುತ್ತೆ? ಸೊ ಕಲೀಲಿಕ್ಕೆ ನಮಗೆ ಬೇಕಾಗಿರೋದು ರೈಟ್ ನಾಲೆಡ್ಜ್. ಆ ನಾಲೆಡ್ಜನ್ನ ತೊಗೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗಿ. ಸೊ ರೈಟ್ ನಾಲೆಡ್ಜ್ ವಿಲ್ ಗಿವ್ ಯು ಮನಿ. ಸೊ ಈ ಸ್ಟಾಕ್ ಮಾರ್ಕೆಟಿಗೆ ನೀವು ದುಡ್ಡು ಮಾಡಬೇಕು ಅಂತ ಬಂದರೆ ಯು ವಿಲ್ ಮೇಕ್ ಮನಿ ಇನ್ ಡೇ, ಆ್ಯಂಡ್ ಇನ್ ಒನ್ ಬ್ಯಾಡ್ ಡೇ ಅಷ್ಟು ವೈಪ್ ಆಫ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಕಲಿತೀನಿ, ನಮ್ಮ ರೂಲ್ಸ್ ಏನಿದೆ ಆ ರೂಲ್ಸ್ನ ಫಾಲೋ ಮಾಡ್ತೀನಿ ಅಂತ ಬಂದರೆ ಯು ವಿಲ್ ಮೇಕ್ ಮನಿ ಫಾರ್ ಶೋರ್. ಸೊ ಫೋಕಸ್ ಆನ್ ಲರ್ನಿಂಗ್, ಲೆಟ್ಸ್ ಅರ್ನ್. ಥ್ಯಾಂಕ್ ಯು.